ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಿಲ್ಲರ್ ಬಿಎಂಟಿಸಿ ಬಸ್ಸಿಗೆ ಒಂದೇ ಕುಟುಂಬದ 3 ಬಲಿಯಾಗಿದ್ದಾರೆ. ಬೈಕ್ಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದು ತಂದೆ ತಾಯಿ ಮಗಳು ಸಾವನ್ನಪ್ಪಿದ್ದಾರೆ. ಕಿಲ್ಲರ್ ಬಿಎಂಟಿಸಿ ಬಸ್ಸಿಗೆ ಒಂದೇ ಕುಟುಂಬದ 3 ಬಲಿಯಾಗಿದ್ದಾರೆ. ಬೈಕ್ಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದು ತಂದೆ ತಾಯಿ ಮಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ಈ ಭೀಕರ ಅಪಘಾತ ಸಂಭವಿಸಿರೋದು. ರಾಂಗ್ ರೂಟ್ನಲ್ಲಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ ಬಿಎಂಟಿಸಿ ಬಸ್. ಸ್ಥಳದಲ್ಲೇ 2 ಮೃತಪಟ್ಟರೆ ಆಸ್ಪತ್ರೆಗೆ ಸಾಗಿಸುವ ವೇಳೆ ತಾಯಿ ಸಾವನ್ನಪ್ಪಿದ್ದಾರೆ. ಇನ್ನು ಪವಾಡದಂತೆ ಬದುಕುಳಿದಿದ್ದಾರೆ ಮತ್ತೊಬ್ಬ ಮಗಳು ಅನ್ಸುನಿಕಾ. ಮೃತರು ದೇವನಹಳ್ಳಿಯ ತೆಲ್ಲಹಳ್ಳಿ ಗ್ರಾಮದವರು ಎಂದು ಮಾಹಿತಿ ಸಿಕ್ಕಿದೆ. ಸ್ಥಳಕ್ಕೆ ಹೊಸಕೋಟೆ ಡಿವೈಎಸ್ಪಿ ಮಲ್ಲೇಶ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಬಿಎಂಟಿಸಿ ಬಸ್ಗಳಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ. ಸಾಲು ಆಕ್ಸಿಡೆಂಟ್ಗಳು ಆಗ್ತಾನೆ ಇದೆ ಬಿಎಂಟಿಸಿಯಿಂದ. ಹೇಗೆ ಅವರು ಡ್ರೈವ್ ಮಾಡ್ತಾರೆ ಅಂದ್ರೆ, ಬಸ್ ಅಲ್ಲಿ ಬರ್ತಾ ಇದೆ ಅಂದ್ರೆ ನಾವು ಇಲ್ಲೇ ದೂರದಲ್ಲಿ ನಿಂತ್ಕೋಬೇಕು, ನಾವೇ ಸರಿ ರೂಟಲ್ಲಿ ಹೋಗ್ತಿದ್ರು ಕೂಡ ಹುಷಾರಾಗಿರ್ಬೇಕು. ಆ ರೀತಿ ಒಂದು ಪರಿಸ್ಥಿತಿ ಬೆಂಗಳೂರಿನಲ್ಲಿದೆ. ಅದೇ ರೀತಿ ಬಿಎಂಟಿಸಿ ಬಸ್ಗಳು ಡ್ರೈವರ್ ಕೂಡ ಅಷ್ಟೇ ರ್ಯಾಶ್ ಡ್ರೈವ್ ಮಾಡ್ತಾರೆ. ಈಗ ಅವರು ಒಂದು ಬೇಜವಾಬ್ದಾರಿತನ ಡ್ರೈವಿಂಗ್ಗೆ, ಅದು ಕೂಡ ಅವರೇ ರಾಂಗ್ ರೂಟಲ್ಲಿ ಬಂದು ಒಂದು ಅಪಘಾತ ಮಾಡಿರೋದು. ಅವರ ಈ ಬೇಜವಾಬ್ದಾರಿತನಕ್ಕೆ 3 ಬಲಿಯಾಗಿದ್ದಾರೆ. ಒಂದೇ ಕುಟುಂಬದ ಗಂಡ ಹೆಂಡತಿ ಮಗು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಇನ್ನು ಚಿಕ್ಕ ಮಗು 1 ವರ್ಷನೋ 2 ವರ್ಷದ ಮಗು ಸಾವನ್ನಪ್ಪಿರೋದು. ಇನ್ನು ಗಂಡ ಹೆಂಡತಿ ಮೃತಪಟ್ಟಿದ್ದಾರೆ. ಮೃತರನ್ನ ದೇವಹಳ್ಳಿಯ ತೆಲ್ಲಹಳ್ಳಿ ಗ್ರಾಮದವರು ಎಂದು ಗುರುತಿಸಲಾಗಿದೆ. ಇನ್ನು 4 ಜನ ಬೈಕಲ್ಲಿ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ 3 ಜನ ಮೃತಪಟ್ಟಿದ್ದಾರೆ. ಒಂದು ಮಗು, ಇವರ ಮತ್ತೊಂದು ಮಗು ಪವಾಡದಂತೆ ಬದುಕುಳಿದಿದೆ. 2 ಕೂಡ ತಂದೆ ಮತ್ತು ಮಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಇನ್ನು ಅನುಷಾ ತಾಯಿ ಆಸ್ಪತ್ರೆಗೆ ಕರೆದೋಗುವಂತಹ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಖಂಡಿತ ಆ ಡ್ರೈವರ್ ಮೇಲೆ ಕ್ರಮ ತಗೊಳ್ಳೇಬೇಕಾಗಿದೆ. ಯಾಕಂದ್ರೆ ಒಬ್ಬರಿಗೆ ಕರೆಕ್ಟಾಗಿ ಕ್ರಮ ತಗೊಂಡು ಶಿಕ್ಷೆ ಕೊಟ್ಟರೆ ಅದಾದ್ಮೇಲೆ ಬೇರೆಯವ್ರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಆದರೆ ಈ ಬಿಎಂಟಿಸಿ ಡ್ರೈವರ್ಗಳಿಗೆ ಆ ರೀತಿ ಹೇಳೋಕೆ ಆಗಲ್ಲ. ಇಂತಹ ಸಾಲು ಪ್ರಕರಣಗಳಾಗ್ತಾ ಇದ್ರು ಕೂಡ ಇನ್ನೂ ಬುದ್ಧಿ ಕಲಿಯಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ. ಎಷ್ಟು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಅಂದರೆ, ಅವ್ರದ್ದೇ ತಪ್ಪಿದ್ರು ಕೂಡ ಗಲಾಟೆ ಮಾಡೋದಾಗಿರ್ಬೋದು, ರಾಂಗ್ ರೂಟಲ್ಲಿ ಹೋಗಿರೋದಾಗಿರ್ಬೋದು. ರೂಲ್ಸ್ ಅನ್ನೋದು ಸರ್ಕಾರ ಏನು ರೂಲ್ಸ್ ಮಾಡಿದೆ ವಾಹನ ಚಾಲಕರಿಗೆ, ಅದು ಇವರಿಗೆ ಅನ್ವಯಿಸಲ್ವೇನೋ ಆ ರೀತಿ ಕೆಲವೊಬ್ರು ವಾಹನ ಚಾಲನೆ ಮಾಡ್ತಾರೆ. ಇದರಿಂದ ಅವರಿಗೇನು ಹೆಚ್ಚಾಗಲ್ಲ. ಆದರೆ ಅಕ್ಕಪಕ್ಕ ಬರೋ ಈ ರೀತಿ ಬೈಕಲ್ಲಿ ಬರೋ ವಾಹನ ಸವಾರರು ಇದರಿಂದ ಪ್ರಾಣ ಕಳ್ಕೊಳ್ಳೋದಾಗಿರ್ಬೋದು, ಕೈಕಾಲು ಕಳ್ಕೊಳ್ಳೋದಾಗಿರ್ಬೋದು, ಈ ರೀತಿಯ ಸಾಲು ಪ್ರಕರಣಗಳು ಆಗ್ತಾನೆ ಇದೆ. ಇದೀಗ ಮತ್ತೊಂದು ಇದಕ್ಕೆ ಸೇರ್ಪಡೆ ಆಗಿರೋದು ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ಈ ಅಪಘಾತ ಸಂಭವಿಸಿರೋದು. ಅಪಘಾತದಲ್ಲಿ ಅಮಾಯಕ 3 ಜನ ಸಾವನ್ನಪ್ಪಿರೋದು. ಏನು ಕೆಲಸ ಮಾಡ್ತಾರೆ?
ಏನು ಕೆಲಸ ಮಾಡ್ತಾರೆ?